ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ಎಸ್ಪಿಗೆ ಪ್ರಥಮ್ ಕೂಡ ದೂರು ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಯಶಸ್ವಿನಿ, ಬೇಕರಿ, ರಘು ಸೇರಿ ಹಲವರ ಮೇಲೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳ ವಿಚಾರಣೆಗೆ ಮುಂದಾಗ್ತಾರೆ. ಪ್ರಥಮ್ಗೆ ಜೀವ ಬೆದರಿಕೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾ, ಅಲ್ಲಿಂದ ಧಮಕಿ, ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಮಗೆ ವೆಪನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ, ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೆಲವರ ವಿರುದ್ಧ ನಟ ಪ್ರಥಮ್ ದೂರು ಕೊಟ್ಟಿದ್ರು. ಮತ್ತು ನಟ ದರ್ಶನ್ ಅವರು ಈ ಎಲ್ಲದರ ಬಗ್ಗೆ ಮೌನ ವಹಿಸಿರೋದು, ಅವರ ಅಭಿಮಾನಿಗಳ ಅತಿರೇಕದ ವರ್ತನೆ, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಹಳಷ್ಟು ಮಾತಾಡಿದರು ನಟ ಪ್ರಥಮ್. ಅಕ್ಷರಶಃ ಕಿಡಿಕಾರಿದ್ರು. ಯಾವ ರೀತಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ದರ್ಶನ್ರ ಅಭಿಮಾನಿಗಳು, 2000 ಪೇಜಲ್ಲಿ ನನ್ನನ್ನು ಟ್ರಾಲ್ ಮಾಡಿಸಿದ್ದಾರೆ, ಅಥವಾ ನನಗೆ ಯಾರು ಬಂದು ಧಮಕಿ ಹಾಕಿ ವೆಪನ್ ತೋರಿಸಿ ಬೆದರಿಕೆ ಹಾಕಿದ್ರು ಅವರೇ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಯಾವ ರೀತಿ ಕಾನೂನು ಅನ್ನೋ ಹಾಗೆಲ್ಲ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಲೈವ್ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ರು. ಡಿ ಕಂಪನಿ ಅಂದರೆ ಡುಬಾಕ್ ಕಂಪನಿ, ದಗಲ್ಬಾಜಿ ಕಂಪನಿ ಅಂತೆಲ್ಲ ಹರಿಹಾಯ್ದಿದ್ರು. ಅದಾದಮೇಲೆ ದೂರು ಕೊಟ್ಟು ಪ್ರತಿಭಟನೆಗೆ ಕೊಳ್ತಿದ್ರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಚಂದ್ರಶೇಖರ್. ಒಂದು ಕಡೆ ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್, ಮತ್ತೊಂದು ಕಡೆ ನಟ ಪ್ರಥಮ್ ಕೂಡ ದೂರು ಕೊಟ್ಟಿದ್ದಾರೆ ನಿನ್ನೆ. ಜೊತೆಗೆ ನಾನು ಪ್ರತಿಭಟನೆಗೆ ಮುಂದಾಗ್ತೀನಿ ಅಂತ ಹೇಳ್ತಿದ್ದಾರೆ. ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮತ್ತು ಪೊಲೀಸರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾ ಇರೋದು? ಖಂಡಿತವಾಗಿ ವಿಜಯ್, ಏನು ಈಗಾಗಲೇ ದೂರನ್ನ ಕೊಡ್ಲಿಕ್ಕೆ ಪ್ರಥಮ್ ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ನಿನ್ನೆ ಏನು ಅವರು ಬಂದು ಒಂದು ಲಿಖಿತ ದೂರನ್ನ ನೀಡಿರುವಂತಹದ್ದು, ಖುದ್ದು ಎಸ್ಪಿಗೆ ಒಂದು ದೂರನ್ನ ನೀಡಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಆ ದೂರನ್ನ ದೊಡ್ಡಬಳ್ಳಾಪುರ ಒಂದು ಏನು ಘಟನೆ ನಡೆದಂತ ಸ್ಥಳ ಇದೆ ಆ ಒಂದು ಠಾಣಾ ವ್ಯಾಪ್ತಿಗೆ ಈಗ ವರ್ಗಾವಣೆ ಮಾಡಿ ಅಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡ್ಲಿಕ್ಕೆ ಪೊಲೀಸರು ನಿರ್ಧಾರ ಮಾಡಿರುವಂತಹದ್ದು. ಈಗ ಸದ್ಯಕ್ಕೆ ಏನು ಪ್ರಥಮ್ಗೆ ಧಮಕಿ ಹಾಕಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂತಹದ್ದು, ಅಥವಾ ಅಲ್ಲಿ ರೌಡಿಗಳ ಒಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅನ್ನುವಂತಹದ್ದು ಕೂಡ ಎಲ್ಲ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹದ್ದು. ಎಲ್ಲೊಂದ್ ಕಡೆ ಇಂತಹ ರೌಡಿಗಳಿಗೆ ಎಲ್ಲೊಂದ್ ಕಡೆ ಕುಖ್ಯಾತ ರೌಡಿಗಳು ಅಂತಾನೆ ಹೇಳ್ಬೋದು. ಯಶಸ್ವಿನಿ ಆಗಿರ್ಬೋದು, ಜೊತೆಗೆ ಬೇಕರಿ ರಘು ಆಗಿರ್ಬೋದು, ಈ ರೀತಿಯಾದಂತಹ ಕುಖ್ಯಾತ ರೌಡಿಗಳು ಬೆಂಗಳೂರನ್ನ ಬಿಟ್ಟು ಹೊರವಲಯದಲ್ಲಿ ತಮ್ಮ ಏನು ಉಪಲಾಟವನ್ನ ಶುರು ಮಾಡಿದ್ದಾರಾ, ಅಥವಾ ತಮ್ಮ ಪಾರ್ಟಿಗಳು ಜೊತೆಗೆ ಗೆಟ್ ಟುಗೆದರ್ ಎಲ್ಲ ಬೆಂಗಳೂರಿನ ಹೊರವಲಯದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಈಗ ದೊಡ್ಡಬಳ್ಳಾಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡ ನಂತರ ಇವರ ಇಬ್ಬರ ಜೊತೆಯಲ್ಲಿದ್ದಂತಹ ರೌಡಿಗಳನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ ಕೇಸ್ ಅಲ್ಲಿ ಏನಾದ್ರೂ ವೆಪನ್ ಗಳನ್ನ ತೋರಿಸಿರುವಂತಹದ್ದು ಅಥವಾ ಪಬ್ಲಿಕ್ ಅಲ್ಲಿ ವೆಪನ್ ಗಳನ್ನ ಇಟ್ಕೊಂಡಿರುವಂತಹದ್ದು ಏನಾದ್ರೂ ಸಾಕ್ಷ್ಯ ಸಿಕ್ಕರೆ ಖಂಡಿತವಾಗಿಯೂ ಅವರನ್ನ ಅರೆಸ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಕೂಡ ಬಹುತೇಕ ಇರುವಂತಹದ್ದು. ಜೊತೆಗೆ ಇಲ್ಲಿ ಸಿಸಿಬಿ ಪೊಲೀಸರು ಕೂಡ ಸಾಕಷ್ಟು, ಅಂದ್ರೆ OCW ವಿಂಗ್ ಏನಿದೆ ಈ ಒಂದು ವಿಂಗ್ ನ ಪೊಲೀಸರು ಸಾಕಷ್ಟು ಅವರ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಜೊತೆಗೆ ಅವರ ಆಕ್ಟಿವಿಟೀಸ್ ಏನಿದೆ ಬೆಂಗಳೂರು ಹೊರವಲಯದಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಅಥವಾ ಶಂಕೆ ಕೂಡ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಆಕ್ಟಿವಿಟೀಸ್ ಅನ್ನ ನಿಗಾ ಇಡಬೇಕಾಗುತ್ತೆ. ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸಿಸಿಬಿ ಪೊಲೀಸರು ಕೂಡ ಫೇಲ್ ಆಗಿದ್ದಾರೆ ಅನ್ನುವಂತ ಅನುಮಾನ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಪೊಲೀಸರು ಸದ್ಯಕ್ಕೆ ದೊಡ್ಡಬಳ್ಳಾಪುರ ಏನು ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಯಾವ ರೀತಿಯಾಗಿ ಈ ರೌಡಿಗಳ ವಿಚಾರಣೆ ನಡೆಯುತ್ತೆ ಅನ್ನುವಂತಹದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.